Hello, my dear learners. Welcome to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಮೈಹುಡ್ ಬೈ ಎಂ ಫಾರ್ಸ್ಟರ್ ಅವರ ಈ ಒಂದು ಎಸ್ಸೆಯ ಕನ್ನಡದ ಸರಳವಾದಂತಹ ಒಂದು ಸಾರಾಂಶವನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಎಸ್ಸೆನಲ್ಲಿ ಎಂ ಫಾರ್ಸ್ಟರ್ ಅವರು ಒಂದು ಸಣ್ಣ ಭೂಮಿಯನ್ನು ಖರೀದಿಸಿದ ನಂತರ ಅವರ ಮೇಲೆ ಬೀರಿದಂತಹ ಪರಿಣಾಮ ಏನಾಯಿತು ಎಂಬುದರ ಬಗ್ಗೆ ವಿವರಿಸ್ತಾ ಹೋಗಿದ್ದಾರೆ. ಇಲ್ಲಿ ನೀವು ಕನ್ನಡದಲ್ಲಿ ಈ ಒಂದು ಮೈಹುಡ್ ಎಸ್ಸೆನ ಕನ್ನಡದ ಸಾರಾಂಶವನ್ನು ಕೇಳಬಹುದು. ನಂತರ ಈ ಒಂದು ಎಸ್ಸೆಯ ಸಮರಿ ಹಾಗೂ ಒರಿಜಿನಲ್ ಎಸ್ಸೆಯ ಟೆಕ್ಸ್ಟ್ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಮೊದಲಿಗೆ ಎಂ ಫಾರ್ಸ್ಟರ್ ಅವರು ಈ ಒಂದು ಎಸ್ಸೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅವರು ಭಾರತದಲ್ಲಿನ ಒಂದು ವಿದೇಶಿಯರ ತೊಂದರೆಗಳ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ. ಅಂದರೆ ಆ ಪುಸ್ತಕ ಯಾವುದು ಅಂದರೆ ಪ್ಯಾಸೇಜ್ ಟು ಇಂಡಿಯಾ. ಇಲ್ಲಿ ಆ ಪ್ಯಾಸೇಜ್ ಟು ಇಂಡಿಯಾ ಬರೆದ ನಂತರ ಆ ಪುಸ್ತಕ ಬಹಳಷ್ಟು ಓದುಗರು ಅದನ್ನು ಕೊಂಡುಕೊಳ್ತಾರೆ. ಅಮೇರಿಕದವರು ಸಹ ಹೆಚ್ಚಾಗಿ ಇದನ್ನು ಓದ್ತಾರೆ. ಫಾರಿನರ್ಸ್ ಹೆಚ್ಚಾಗಿ ಓದೋದ್ರಿಂದ ಇವರಿಗೆ ಆ ಪುಸ್ತಕದಿಂದ ಒಂದಷ್ಟು ಹಣ ಬರುತ್ತೆ. ಆ ಹಣದಿಂದ ಅವ್ರು ಏನು ಮಾಡ್ತಾರೆ, ಒಂದು ಭೂಮಿಯನ್ನು ಖರೀದಿ ಮಾಡ್ತಾರೆ. ಮೈಹುಡ್ ಅಂತಕ್ಕಂಥದ್ದು ಇದಾಗಿರುತ್ತೆ. ಆ ಭೂಮಿಯಿಂದ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡೋದಕ್ಕೆ ಆ ಪುಸ್ತಕದ ಮಾರಾಟದಿಂದ ಬಂದಂತಹ ಚೆಕ್ನಿಂದ ಅದಕ್ಕೆ ದುಡ್ಡು ಬಂದಿರುತ್ತೆ. ಆ ಒಂದು ಹುಡ್, ಆ ಒಂದು ಭೂಮಿಯಲ್ಲಿ ಅದು ತುಂಬ ಚಿಕ್ಕದಾಗಿತ್ತು. ಅಲ್ಲಿ ಕೆಲವು ಮರಗಳು ಮಾತ್ರವೇ ಇತ್ತು. ಅದರ ಮಧ್ಯದಲ್ಲಿ ಒಂದು ಕಾಲುದಾರಿ ಸಹ ಅದು ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಇದು ಫಾರ್ಸ್ಟರ್ಸ್ಗೆ ಸೇರಿದಂತಹ ಮೊದಲ ಆಸ್ತಿಯಾಗಿತ್ತು. ಈ ಹೊಸ ಒಡೆತನದಿಂದ ಆಸ್ತಿಯು ಒಬ್ಬ ವ್ಯಕ್ತಿಯ ಸ್ವಭಾವದ ಮೇಲೆ ಹೇಗೆ ಒಂದು ಮಾನಸಿಕವಾದಂತಹ ಪರಿಣಾಮ ಬೀರುತ್ತೆ ಎಂಬುದನ್ನು ಅವರು ಯೋಚಿಸ್ತಾರೆ. ಈ ಆಸ್ತಿಯ ಒಡೆತನದ ಒಂದು 4 ಮುಖ್ಯ ಪರಿಣಾಮಗಳನ್ನು ಇಲ್ಲಿ ಫಾರ್ಸ್ಟರ್ ಅವರು ಗುರುತಿಸಿರ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಈ ಒಂದು ಆಸ್ತಿ, ಈ ಹುಡ್ ಅಂತಕ್ಕಂಥದ್ದು ಅವರಿಗೆ ಒಂದು ಭಾರವಾದ ಭಾವನೆಯನ್ನು ಉಂಟು ಮಾಡುತ್ತೆ. ಈ ಒಂದು ಆಸ್ತಿ ಅಂತಕ್ಕಂಥದ್ದು ಅದನ್ನು ಒಂದು ಸ್ವರ್ಗವನ್ನು ಪ್ರವೇಶಿಸಲು ಒಂದು ವಿಫಲನಾದಂತಹ ಒಬ್ಬ ಶ್ರೀಮಂತನಿಗೆ ಹೋಲಿಕೆ ಮಾಡ್ತಾರೆ. ಆಸ್ತಿಯು ತೂಕವಾದಂತಹ ಪುರುಷರನ್ನು ಸೃಷ್ಟಿಸುತ್ತೆ ಅಂತ ಅವರು ಹೇಳ್ತಾರೆ. ಈ ಆಸ್ತಿ ಅಂತಕ್ಕಂಥದ್ದು ಮನುಷ್ಯರನ್ನು ನಿಧಾನರನ್ನಾಗಿ ಮಾಡುತ್ತೆ. ಅವರು ಒಂದು ಫ್ರೀಯಾಗಿ ಚಲಿಸೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅವರು ಮುಕ್ತವಾಗಿ ಎಲ್ಲ ಕಡೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಆ ಒಂದು ಶ್ರೀಮಂತರು ಅಂತಕ್ಕಂಥವ್ರು ಅನೇಕ ವಸ್ತುಗಳನ್ನು ಹೊಂದಿರ್ತಾರೆ, ಪೀಠೋಪಕರಣಗಳನ್ನು ಹೊಂದಿರ್ತಾರೆ. ಆ ಒಂದು ಶ್ರೀಮಂತಿಕೆಯಲ್ಲಿ ಅವರು ಆ ಒಂದು ವಸ್ತುಗಳನ್ನು, ಪೀಠೋಪಕರಣಗಳನ್ನು ಒರೆಸುವುದು, ಅವುಗಳನ್ನು ಬಳಸುವುದು, ಇದನ್ನೆಲ್ಲ ಮಾಡೋದಕ್ಕೆ ಅವರು ಸೇವಕರನ್ನು ಇಟ್ಕೊಳ್ತಾ ಇರ್ತಾರೆ. ಮತ್ತು ಅವರು ಇನ್ಶೂರೆನ್ಸ್, ವಿಮೆಗಳಂತಹ ಜವಾಬ್ದಾರಿಗಳು ಬರೋದರಿಂದ ಒಬ್ಬ ವ್ಯಕ್ತಿ ಸುಲಭವಾಗಿ ಜೀವನ ನಡೆಸೋದಕ್ಕೆ ಆಗೋದಿಲ್ಲ. ಆಸ್ತಿ ಅವರನ್ನು ಒಂದು ತೂಕದ ಮನುಷ್ಯರನ್ನಾಗಿ ಮಾಡುತ್ತೆ ಎಂಬುದನ್ನು ಅವರು ಹೇಳ್ತಾರೆ. ಇದು ಮೊದಲನೇದಾಗಿ ಒಂದು ಆಸ್ತಿಯನ್ನು, ಒಂದು ಪ್ರಾಪರ್ಟಿಯನ್ನು, ಒಂದು ಭೂಮಿಯನ್ನು ಅಥವಾ ಒಂದು ಶ್ರೀಮಂತಿಕೆಯನ್ನು ಹೊಂದೋದ್ರಿಂದ ಬರ್ತಕ್ಕಂತಹ ಒಂದು ಮೊದಲನೇ ಪರಿಣಾಮ ಅಂತ ಹೇಳಿ ಎಂ ಫಾರ್ಸ್ಟರ್ ಅವರು ಹೇಳ್ತಾರೆ. ಇನ್ನು ಎರಡನೇದಾಗಿ ಅವರು ಆ ಹುಡ್ ಇನ್ನೂ ದೊಡ್ಡದಾಗಿರಬೇಕು ಅಂತ ಅವರಿಗೆ ಅನಿಸುತ್ತೆ. ಅವರು ಕೊಂಡ್ಕೊಂಡಿರ್ತಕ್ಕಂತಹ ಭೂಮಿ ಚಿಕ್ಕದಾಯಿತು, ಇನ್ನೂ ಸ್ವಲ್ಪ ದೊಡ್ಡದು ಅಂತ. ಹಾಗೆ ಸಾಮಾನ್ಯ ಮನುಷ್ಯರು ಕೂಡ ಅವರು ಯಾವುದಾದ್ರೂ ಒಂದು ಭೂಮಿಯನ್ನು, ಒಡೆತನವನ್ನು ಇಟ್ಕೊಂಡ್ರೆ ಅದು ಕೂಡ ಇನ್ನೂ ಸ್ವಲ್ಪ ದೊಡ್ಡದಾಗಿರಬೇಕು ಅನಿಸುತ್ತೆ ಅಂತ ಅವರು ಇಲ್ಲಿ ವಾದ ಮಾಡ್ತಾರೆ. ಏಕೆಂದರೆ ಅವರ ಒಂದು ಹುಡ್ನಲ್ಲಿ ಒಂದು ಮರದ ಮೇಲೆ ಒಮ್ಮೆ ಒಂದು ಮರದ ಚಿಗುರು ಮುರಿದಿರೋದನ್ನು ನೋಡ್ತಾರೆ. ಆ ಮರದ ಚಿಗುರು ಮುರಿದಿರೋದನ್ನು ನೋಡಿದಂತಹ ಅವರು ಮೊದಲು ಅದರ ಬಗ್ಗೆ ಕೋಪಗೊಳ್ತಾರೆ. ಯಾಕೆಂದರೆ ಬೇರೆಯವರು ಯಾರೋ ಅದು ಮಾಡಿದ್ದಾರೆ ಅಂತ ಅವ್ರು ಅಂದ್ಕೋತಾರೆ. ಆದರೆ ಅದನ್ನು ಯಾರು ಮಾಡಿದ್ದಾರೆ ಅಂತ ನೋಡಿದಾಗ ಅದು ಒಂದು ಹಕ್ಕಿ ಅಂತ ಅವರಿಗೆ ತಿಳಿದು ಬರುತ್ತೆ. ಅದರಿಂದ ಅವರಿಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಆ ಹಕ್ಕಿ ಏನು ಮಾಡುತ್ತೆ, ಅವರ ಒಂದು ಮರದಿಂದ ಅವರ ಪಕ್ಕದ ನೆರೆಹೊರೆಯ ಒಂದು ನೈಬರ್ಸ್ ಆಗಿರ್ತಕ್ಕಂತಹ ಮಿಸ್ ಹೆನೆನ್ಸಿಯವರ ಒಂದು ಪ್ರಾಪರ್ಟಿ ಅಥವಾ ಅವರ ಒಂದು ಹುಡ್ಡಿಗೆ ಅಥವಾ ಅವರ ಒಂದು ಜಮೀನಿಗೆ, ಅವರ ಒಂದು ಮರಗಳಿಗೆ ಅದು ಹಾರಿ ಹೋಗ್ಬಿಡುತ್ತೆ. ಆಗ ಆ ಹಕ್ಕಿ, ಆ ಪಕ್ಷಿ ಏನಾಗುತ್ತೆ, ಆ ಮಿಸ್ಸಸ್ ಶ್ರೀಮತಿ ಹೆನೆನ್ಸಿಯವರ ಪಕ್ಷಿ ಆಗಿಬಿಡುತ್ತೆ. ಈ ಘಟನೆ ಎಂ ಫಾರ್ಸ್ಟರ್ ಅವರಿಗೆ, ಅಯ್ಯೋ ನನಗೆ ಇಷ್ಟೇ ಇದ್ದದ್ರಿಂದ ಆ ಹಕ್ಕಿ ಬೇರೆ ಕಡೆ ಹೊರಟೋಯ್ತಲ್ಲ, ನನ್ನ ಆಸ್ತಿ ಇನ್ನೂ ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಇಂತಹ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಅವರು ಅಂದ್ಕೋತಾರೆ. ಅಂದರೆ ಆ ಪಕ್ಷಿ ಇವರ ಮರದಲ್ಲೇ ಇರ್ತಾ ಇತ್ತು, ಇವರ ಮರಗಳಲ್ಲೇ ಇರ್ತಾ ಇತ್ತು ಅಂತ ಅಂದ್ಕೋತಾರೆ. ಹೀಗೆ ಅವರು ಏನು ಹೇಳ್ತಾರಪ್ಪ ಅಂದರೆ, ಒಂದು ಪ್ರಾಪರ್ಟಿ ಅಂತ ಇದ್ದರೆ ಅದಕ್ಕೆ ನಾವು ಬೇಲಿಗಳನ್ನು ಅಥವಾ ಗಡಿಗಳನ್ನು ಹಾಕಬೇಕಾಗತ್ತೆ. ಆ ಗಡಿಗಳು
ನಮ್ಮ ಪ್ರಾಪರ್ಟಿಯನ್ನು ರಕ್ಷಿಸುತ್ತೆ. ಅದರ ಜೊತೆಗೆ ನಾವು ಕೂಡ ಆ ಒಂದು ಬೌಂಡರೀಸ್, ಆ ಗಡಿಗಳನ್ನು ನಾವು ರಕ್ಷಿಸಬೇಕಾಗತ್ತೆ ಅಂತ ಅವರು ಹೇಳ್ತಾರೆ. ಈ ಕಾರಣದಿಂದಾಗಿ ಅವರು ತಮ್ಮ ಒಂದು ಹುಡ್ಡನ್ನು ಸಂಪೂರ್ಣಗೊಳಿಸಲು ಅವರ ಸುತ್ತಮುತ್ತಲಿನ ಭೂಮಿ ಎಲ್ಲ ಅಗತ್ಯ ಅಂತ ಅವರಿಗೆ ಅನಿಸುತ್ತೆ. ಅಂತಿಮವಾಗಿ ಈ ಒಂದು ವಿಶಾಲ ಆಕಾಂಕ್ಷೆಗಳು ಅವರನ್ನು ದುಃಖಗೊಳಿಸುತ್ತೆ. ಏಕೆಂದರೆ ಅವರ ಒಂದು ಆ ಭೂಮಿ, ಆ ಒಂದು ವುಡ್ ಅಂತಕ್ಕಂಥದ್ದು ತುಂಬ ಚಿಕ್ಕದಾಗಿದೆ ಅಂತ ಅವ್ರಿಗನ್ಸುತ್ತೆ. ಇದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹ ಮೂಡುತ್ತೆ. ಅಂದರೆ ಆ ಒಂದು ಹುಡ್ಡನ್ನು ಹೊಂದಿದಾಗ ಎರಡನೇ ಪರಿಣಾಮ ಏನಪ್ಪ ಅಂದರೆ ಅದು ಚಿಕ್ಕದಾಗಿದೆ, ಇನ್ನೂ ಹೆಚ್ಚು ಬೇಕು ಅಂತಕ್ಕಂಥ ಒಂದು ಆಸೆ ಮನಸ್ಸಲ್ಲಿ ಮೂಡುತ್ತೆ. ಇದು ಎಲ್ಲರಿಗೂ ಅಷ್ಟೇ, ಎಲ್ಲ ಮಾನವರಿಗೂ ಅಷ್ಟೇ ಇದು ದುರಾಸೆ ಅಥವಾ ಒಂದು ಗ್ರೀಡಿನೆಸ್ ಅಂತಕ್ಕಂಥದ್ದು, ಅತ್ಯಾಸೆ ಅಂತಕ್ಕಂಥದ್ದು ಬರುತ್ತೆ ಅಂತಕ್ಕಂಥದ್ದನ್ನು ಎರಡನೇ ಪರಿಣಾಮವಾಗಿ ಹೇಳ್ತಾರೆ. ಇನ್ನು ಮೂರನೇದಾಗಿ ಆಸ್ತಿಯು ಆ ಮಾಲೀಕರಿಗೆ ಅದನ್ನು ಏನಾದರೂ ಮಾಡಬೇಕು ಅಂತ ಅನಿಸುವಂತೆ ಮಾಡುತ್ತೆ ಅಂತ ಹೇಳ್ತಾರೆ. ಅಂದರೆ ಅವರು ಹೊಂದಿರತಕ್ಕಂತಹ ಭೂಮಿಯನ್ನು ಅವರು ಏನಾದರೂ ಮಾಡಬೇಕು, ಅದನ್ನು ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ. ಬಟ್ ಈ ಒಂದು ಅತೃಪ್ತಿ ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿ ಮೂಡಿರುತ್ತೆ. ಇಲ್ಲಿ ಎಂ ಪ್ರಾಸ್ಟರ್ಸ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ವುಡ್ ಅಂತಕ್ಕಂಥದ್ದು ತನ್ನನ್ನು ತಾನು ಒಂದು ವ್ಯಕ್ತಪಡಿಸೋದಕ್ಕೆ ಒಂದು ಮೂರ್ಖ ಬಯಕೆ, ತನಗೆ ಸಿಕ್ಕಿದ್ದನ್ನು ಆನಂದಿಸಲು ಅಸಾಧ್ಯವನ್ನಾಗಿ ಮಾಡುತ್ತೆ, ಆ ಒಂದು ಭಾವನೆಯನ್ನು ಮೂಡಿಸುತ್ತೆ ಅಂತ ಅವರು ಹೇಳ್ತಾರೆ. ಅಂದರೆ ಅವರು ಆ ಮರಗಳನ್ನು ಕಡಿಯುವ ಅಥವಾ ಹೊಸ ಮರಗಳನ್ನು ನೆಡುವ ಬಗ್ಗೆ ಯೋಚಿಸ್ತಾರೆ. ಆದರೆ ಎರಡು ಆಲೋಚನೆಗಳು ಒಂದು ರೀತಿ ಡಂಬಾಚಾರದ್ದು, ಆ ಒಂದು ರೀತಿ ಎಂಟಿನೆಸ್, ಬರಿದಾದಂತಹವು ಅಂತ ಅವರು ಭಾವಿಸ್ತಾರೆ. ಪಾರ್ಸ್ಟಸ್ ಅವರು ಅವರ ಮನಸ್ಸಿನಲ್ಲಿ ಒಂದು ಸೃಷ್ಟಿ, ಆಸ್ತಿ ಮತ್ತು ಆನಂದ ಎಂಬ ಮೂರು ದುಷ್ಟ ಶಕ್ತಿಗಳ ಬಗ್ಗೆ ಮಾತಾಡ್ತಾರೆ. ಸೃಷ್ಟಿ ಮತ್ತು ಆನಂದ ಎರಡೂ ಒಳ್ಳೆಯದು, ಆದರೆ ಅವುಗಳಿಗೆ ಭೌತಿಕ ಆಧಾರ ಬೇಕಾಗತ್ತೆ. ಆಗ ಆಸ್ತಿಯು ಅದರ ಬದಲಿಗೆ ಬಂದು ನನ್ನನ್ನು ಸ್ವೀಕರಿಸು, ನಾನು ಎಲ್ಲದಕ್ಕೂ ಸಾಕಾಗಿದ್ದೇನೆ ಅಂತ ಹೇಳುತ್ತೆ. ಆದರೆ ಇದು ಸಾಕಾಗೋದಿಲ್ಲ ಎಂದು ಪ್ರಾಸ್ಟರ್ ಅವರು ಹೇಳ್ತಾರೆ. ನಮ್ಮ ಆರ್ಥಿಕ ವ್ಯವಸ್ಥೆ ಮತ್ತು ನಮ್ಮ ಆತ್ಮದಲ್ಲಿರ್ತಕ್ಕಂಥ ದೋಷದಿಂದಾಗಿ ಇದು ನಮ್ಮ ಮೇಲೆ ಹೆಚ್ಚು ಒತ್ತಾಯವನ್ನು ಮಾಡುತ್ತೆ. ಅಂದರೆ ಆಸ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ಆನಂದವನ್ನು ಒಂದು ಉಂಟು ಮಾಡೋದ್ರ ಜೊತೆಗೆ ನನ್ನ ಇನ್ನೂ ಹೆಚ್ಚು ಅದು ಬೇಕಾಗಬಹುದು, ನನಗೆ ಇದು ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನು ಹೆಚ್ಚು ಮಾಡುತ್ತೆ. ಅದನ್ನು ನಾವು ಆ ಬಂದಿರತಕ್ಕಂಥ ಆಸ್ತಿಯನ್ನು ಬೇರೆ ಏನಾದರೂ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಭಾವನೆಗಳನ್ನು ಮೂಡಿಸುತ್ತೆ ಅಂತ ಹೇಳ್ತಾರೆ. ಇನ್ನು ನಾಲ್ಕನೇದಾಗಿ ಅವರು ಆ ಒಂದು ಹುಡ್ನಲ್ಲಿ ಹಾದು ಹೋಗ್ತಕ್ಕಂತಹ ಹುಡ್ ಮಧ್ಯದಲ್ಲಿ ಹೋಗ್ತಕ್ಕಂಥ ಒಂದು ಕಾಲಿದಾರಿಯಿಂದಾಗಿ ಆ ಮಾಲೀಕತ್ವದ ಬಗ್ಗೆ ಸಮಸ್ಯೆಗಳು ಉಂಟಾಗ್ತವೆ ಅಂತ ಅವರು ಹೇಳ್ತಾರೆ. ಇಲ್ಲಿ ಜನರು ಬ್ಲ್ಯಾಕ್ಬೆರ್ರಿ ಮತ್ತು ಫಾಕ್ಸ್ ಗ್ಲೋಗಳನ್ನು ಕದೀತಾರೆ. ಇದರಿಂದಾಗಿ ತಮ್ಮ ಈ ಒಂದು ಹುಡ್ ತಮಗೆ ಸೇರಿದೆಯೇ ಇಲ್ಲವೇ ಅಂತ ಅವರು ಪ್ರಾಸ್ಟರ್ಸ್ ಅವರು ಪ್ರಶ್ನೆ ಮಾಡ್ತಾರೆ. ಲೈಮ್ ರೆಗಿಸ್ ಬೆಳೆಯೋ ಇನ್ನೊಬ್ಬ ವ್ಯಕ್ತಿ ತನ್ನ ಮರಕ್ಕೆ ಎತ್ತರದ ಕಲ್ಲಿನ ಗೋಡೆಗಳನ್ನು ನಿರ್ಮಿಸಿ ಸಾರ್ವಜನಿಕರು ಅಂದರೆ ಪಬ್ಲಿಕ್ಸ್ ಯಾರು ಸಹ ಆ ದಾರಿಯಲ್ಲಿ ಹೋಗೋದ ಹಾಗೆ ಮಾಡ್ಕೊತಾನೆ. ಅದರ ಜೊತೆಗೆ ಇನ್ನೊಬ್ಬ ಒಂದು ಕಾಂಪೌಂಡನ್ನು ನಿರ್ಮಿಸಿ ಆ ಜನರನ್ನು ಕಿರಿದಾರದಾದಂಥ ದಾರಿಯಲ್ಲಿ ಹೋಗೋದಕ್ಕೆ ಬಿಡ್ತಾನೆ. ಆದರೆ ತಾನು ಮಾತ್ರ ಮರದಲ್ಲಿ ಆನಂದಿಸ್ತಾನೆ ಅಂತ ಅವರು ವಿವರಿಸ್ತಾರೆ. ಈ ವ್ಯಕ್ತಿ ನಿಜವಾಗಿಯೂ ತನ್ನ ಒಂದು ಹುಡ್, ಆ ಒಂದು ಭೂಮಿಯ ಮಾಲೀಕತ್ವ ಹೊಂದಿದ್ದಾನೆ ಅಂತ ಪ್ರಾಸ್ಟರ್ ಹೇಳ್ತಾರೆ. ಇಲ್ಲಿ ಪ್ರಾಸ್ಟರ್ ಅವರು ತಾನು ಕೂಡ ಗೋಡೆಯನ್ನು ನಿರ್ಮಿಸಿ ಆಸ್ತಿಯ ಆ ಒಂದು ಒಡೆತನವನ್ನು, ಆ ಪೊಸೆಷನ್ನ ಆನಂದಿಸಬೇಕು, ಇಂತಹ ಸ್ಥಿತಿಗೆ ತಲುಪಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾರೆ. ಆದರೆ ಆ ಆಸ್ತಿಯನ್ನು ಬೋಲ್ಶಿಗಳು ತೆಗೆದುಕೊಂಡು ಹೋಗುವವರೆಗೆ ಈ ಸ್ಥಿತಿ ಮುಂದುವರಿಯುತ್ತೆ ಅಂತ ಅವರು ಹೇಳ್ತಾರೆ. ಇಲ್ಲಿ ಬೋಲ್ಶಿಗಳು ತೆಗೆದುಕೊಂಡು ಹೋಗ್ತವೆ ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ ನಮ್ಮ ಪ್ರಾಪರ್ಟಿಯನ್ನು ನಾಸ್ಟಿ ಬೋಲ್ಶೀಸ್ ಅಂದಾಗ ನಮ್ಮನ್ನು ಸಾವಿನವರೆಗೂ ತೆಗೆದುಕೊಂಡು ಹೋಗುವವರೆಗೂ ನಮಗೆ ಈ ಆಸೆ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದು, ತಮ್ಮ ಸ್ವೀಟ್ ಪ್ರಾಪರ್ಟಿ ಬಗ್ಗೆ ಇರುತ್ತೆ ಅಂತಕ್ಕಂಥದ್ದನ್ನು ಇ ಎಂ ಪ್ರಾಸ್ಟರ್ಸ್ ರವರು ಈ ಒಂದು ಎಸ್ಸೆ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಅಂದರೆ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು ಮೈ ಹುಡ್ ಈ ಒಂದು ಎಸ್ಸೆನ ಮೂಲಕ ಒಂದು ಆಸ್ತಿಯನ್ನು ಹೊಂದತಕ್ಕಂಥದ್ದು ಹಲವಾರು ಮಾನಸಿಕ ಒಂದು ಪರಿಣಾಮಗಳನ್ನು ಬೀರುತ್ತೆ. ಒಡೆತನದ್ದಾಗಿರಬಹುದು, ಅದರ ಜೊತೆಗೆ ಅದೊಂದು ಭಾರವಾದ ಒಂದು ಭಾವನೆಯನ್ನು ತರಬಹುದು, ಮತ್ತು ಆ ಒಂದು ಆಸ್ತಿ ಇನ್ನೂ ದೊಡ್ಡದಾಗಿರಬೇಕು ಅಂತಕ್ಕಂತಹ ಒಂದು ಭಾವನೆಯನ್ನು ತರಬಹುದು. ಅದರ ಜೊತೆಗೆ ಇರ್ತಕ್ಕಂತಹ ಒಂದು ಪ್ರಾಪರ್ಟಿ, ಆಸ್ತಿ ಅಂತ ಏನಿದೆ, ಹುಡ್ ಅಂತಿದೆ, ಅದನ್ನು ಇನ್ನೇನಾದರೂ ಮಾಡಬೇಕು ಅನ್ನಿಸ್ತಕ್ಕಂತಹ ಒಂದು ಭಾವನೆ ನಮ್ಮಲ್ಲಿ ವ್ಯಕ್ತವಾಗಬಹುದು. ಹಾಗೆ ಅದರಲ್ಲಿ ಬೇರೆಯವರ ಒಂದು ಪಬ್ಲಿಕ್ಸ್ ಬರದ ಹಾಗೆ ನೋಡ್ಕೋಬೇಕು ಅಂತಕ್ಕಂತಹದ್ದು, ಈ ರೀತಿಯಾಗಿ ಮಾನಸಿಕವಾದಂತಹ ಭಾವನೆಗಳು ಆ ಒಂದು ಪ್ರಾಪರ್ಟಿ ಬಗ್ಗೆ ಮೂಡುತ್ತೆ ಅಂತ ಹೇಳಿ ಈ ಒಂದು ಎಸ್ಸೆ ಮೈ ಹುಡ್ನಲ್ಲಿ ತಿಳಿಸಿರ್ತಾರೆ. ಈ ಒಂದು ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೆ ಇನ್ನೂ ಹೆಚ್ಚಿನ ಒಂದು ಇಂಗ್ಲೀಷ್ ಕನ್ನಡದ ಸಮರಿಗಳನ್ನು
ಕಲಿಯೋದಕ್ಕಾಗಿ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಒಂದು ರೀತಿಯ ಇಂಗ್ಲೀಷ್ ಲಿಟ್ರೇಚರ್ನ ಪೊಯಮ್ಸ್, ನಾವೆಲ್, ಸ್ಟೋರೀಸ್, ಎಸ್ಸೆಗಳ ಕನ್ನಡದ ಸಾರಾಂಶ ಹಾಗೆ ಇಂಗ್ಲೀಷ್ ಸಮರಿಯ PDF ಗಳನ್ನು ವಿಡಿಯೋಗಳಲ್ಲಿ ನೀಡಲಾಗುತ್ತೆ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.